ನಮ್ ತೋಟದಲ್ಲೇ ಬೆಳೆದಿರೋ ಕಬ್ಬು, ಒಂದೇ ಕಬ್ಬು 15 ಅಡಿ ಬಂದಿತ್ತು. ಎಲ್ರು ತಿಂತಾ ಇದೀವಿ. ನಾಳೆ ಸಂಕ್ರಾಂತಿ ಹಬ್ಬ ಇರೋದು, ಇವತ್ತೇ ನಾವು ಸಂಕ್ರಾಂತಿ ಹಬ್ಬ ಆಚರಿಸ್ತಾ ಇದೀವಿ ನಮ್ ತೋಟದಲ್ಲಿ ಕಪ್ ತಿಂದು. ಹೋದ್ ವರ್ಷ ಇದೇ ಸಂಕ್ರಾಂತಿನಲ್ಲಿ ಒಂದ್ ಕಪ್ ತಗೊಂಬಂದು ಒಂದ್ ಪೀಸ್ ನ ನಾವ್ ಅಲ್ಲಿ ನೆಟ್ಟಿದ್ದು. ತುಂಬಾ ಉದ್ದ ಬಂದಿತ್ತು, ಭಾರಿ ಖುಷಿ ಆಯ್ತು. ಸಂತೆನಲ್ಲಿ ಸಿಗ್ಬೋದು, ಮಾರ್ಕೆಟ್ ಅಲ್ಲಿ ಸಿಗ್ಬೋದು ಕಬ್ಬು, ಆದ್ರೆ ನಮ್ಮ ತೋಟದಲ್ಲೇ ನಾವೇ ಬೆಳೆದು ತಿಂತಾ ಇದೀವಲ್ಲ, ಬಹಳ ಸಿಹಿ ಇದೆ ಕಬ್ಬು. ನೀವು ಮನೆಗಳಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ತಗೊಂಡ್ ಹೋಗ್ತೀರಾ ಕಬ್ನ, ಒಂದು ಚಿಕ್ಕ ಚಿಕ್ಕ ಪೀಸ್ ತುದಿ ಇರುತ್ತಲ್ಲ, ಅದನ್ನ ಮನೆಗಳಲ್ಲಿ ಜಾಗ ಇರೋ ಕಡೆ ನೆಟ್ಕೊಡಿ. ಗೇಣಿರ್ಬೇಕು, ಕಣ್ಣಿರ್ಬೇಕು. ಇದಕ್ಕೆ ಈ ತರ ಕಣ್ಣಿರೋದು 2 ಅಥವಾ 3 ಕಣ್ಣಿರೋದನ್ನ ಅಡ್ಡವಾಗಿ ಚುಚ್ಚಿಬಿಟ್ರೆ ಆರಾಮಾಗಿ ಬರುತ್ತೆ. ಮತ್ತೆ ಈ ತರ ಕಬ್ ತಿನ್ನೋದನ್ನ ಸುಮಾರು ದಿನ ಆಗ್ಬಿಟ್ಟಿದೆ, ನೋಡೇ ಇಲ್ಲ ನಾವು. ಎಲ್ಲರಿಗೂ ಸಿಪ್ಪೆ ತಗೊಡ್ಬೇಕು, ಎಲ್ಲ ಮಾಡ್ಬೇಕು. ಈ ತರ ಕಬ್ ತಿನ್ನೋದು ಹಂಗೆ ಬಾಯಲ್ಲೇ ಹಲ್ಲೆಲ್ಲ ಸುಲ್ಕೊಂಡು ತಿನ್ನೋಂಥದ್ದು ತುಂಬಾ ಒಳ್ಳೇದು ಆರೋಗ್ಯಕ್ಕೂ. ಹಲ್ಲು ಚೆನ್ನಾಗಿರ್ತದೆ, ಹಲ್ಲು ಎಕ್ಸರ್ಸೈಸ್ ಆಗುತ್ತೆ. ಹಂಗಾಗಿ ನಮ್ಮ ತೋಟದ ಮಕ್ಕಳಿಗೆಲ್ಲರಿಗೂ ಕಬ್ಬು ಕೊಟ್ಟಿದ್ದೀವಿ, ತಿನ್ನಿಸ್ತಾ ಇದೀವಿ. ಒಂದೇ ಕಬ್ಬು 15 ಅಡಿಗೂ ಹೆಚ್ಚು ಹೈಟ್ ಬೆಳೆದಿರುವಂತ ಕಬ್ಬು ಇದು. ಖುಷಿ ಆಗ್ತದೆ ನಮ್ಗೆ. ಬೇವ ಬೆಲ್ಲ ಅಲ್ಲ ಕಣೋ, ಎಳ್ಳು ಬೆಲ್ಲ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ.